ಡಿ ವಿ ಆರ್ನ ಯಾಕೆ ಸಬ್ಸ್ಕ್ರೈಬ್ ಮಾಡೋದಂದರೆ ಅವ್ರು ಕೊಡೋ ವಿಡಿಯೋ ಆಗಿರ್ಬೋದು ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಬೈಕ್ ಬಗ್ಗೆ ಆಗಿರ್ಬೋದು, ಆಲ್ಮೋಸ್ಟು ಸೂಪರ್ ಬೈಕನ್ನೆಲ್ಲ ಟ್ರೈ ಮಾಡಿದ್ದಾರೆ ಅವರು ಆಲ್ಮೋಸ್ಟ್. ಎಷ್ಟು ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಈ ವಿಡಿಯೋ ಏನಿದೆ, ನಾನು ಇದ್ರ ಬಗ್ಗೆ ಮಾತಾಡಬಾರ್ದು ಅಂದ್ಕೊಂಡಿದ್ದೀನಿ. ಮೋಟೋ ಬ್ಲಾಗರ್ ಬಗ್ಗೆ ಹೇಳ್ತಿದ್ದೆ, ಎಲ್ಲ ಬ್ಲಾಗರ್ ಬಗ್ಗೆ ಹೇಳ್ತಿಲ್ಲ. ಕರ್ನಾಟಕದ ಯಾರೆಲ್ಲ ಮೋಟೋ ಬ್ಲಾಗ್ ಇದ್ದಾರೆ ಅಂದರೆ ತುಂಬ ಜನ ಅಲ್ಲ. ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಸ್ಟಾರ್ಟಿಂಗು ಅವ್ರ ಬಗ್ಗೆ ಡೈರೆಕ್ಟಾಗಿ ಮಾತಾಡ್ತಿಲ್ಲ, ಇಬ್ಬರು ಕೂಡ ತಪ್ಪಾಗಿದೆ. ಇದ್ರ ಬಗ್ಗೆ ಮೀಟಾಗಿ ಮಾತಾಡ್ಬೋದಿತ್ತು ಮೀಡಿಯಾ ಮುಂದಂದರೆ ಸೋಷಿಯಲ್ ಮೀಡಿಯಾ ತನಕ ಬರೋವಷ್ಟು ವಿಷಯ ಆಗಿಲ್ಲ. ಬಟ್ ಯಾಕೆ ಬಂತು ನನಗೆ ನಿಜವಾಗೂ ಗೊತ್ತಿಲ್ಲ. ಬಟ್ ಇದರ ಬಗ್ಗೆ ಒಂದು ಕನ್ನಡ ಮೋಟೋ ಬ್ಲಾಗರ್ ಆಗಿರ್ಬೋದು ಅಥವಾ ಯೂಟ್ಯೂಬರ್ಸ್ ಆಗಿರ್ಬೋದು, ಇದೊಂದು ಸ್ವಲ್ಪ ಕಪ್ಪು ಚುಕ್ಕೆ ಅಂತ ಆಗ್ಬೋದು. ಅದೇ ಮಾತಾಡ್ಕೊಂಡು ಅದು ಬಗೆಹರಿಸ್ಬೋದಿತ್ತು. ಯಾಕೆ ಹರಿಸಲಿಲ್ಲ ಅಂತ ಗೊತ್ತಿಲ್ಲ, ಬಗೆಹರಿಸಲಿಲ್ಲ ಅಂತ ಗೊತ್ತಿಲ್ಲ. ಯಾರ ಬಗ್ಗೆ ಮಾತಾಡಿದೀನಿ ಅಂದರೆ ನಂಬರ್ 1 ಯೂಟ್ಯೂಬರ್ ಅಂದರೆ ಮೋಟೋ ಬ್ಲಾಗರ್ ಯಾರಿದ್ದಾರೆ, ಡಿ ವಿ ಆಗಿರ್ಬೋದು, ಟಿಪಿಕಲ್ ಕನ್ನಡ ಆಗಿರ್ಬೋದು, ಕಿತ್ತಾಡಿ ಕಿರಣ್ ಆಗಿರ್ಬೋದು, ಗೌತಮ್ ನಾಯ್ಡು ಆಗಿರ್ಬೋದು. ಸೊ 4 ಮತ್ತು ತುಂಬ ಜನ ಗೇಮರ್ಸ್ ಆಗಿರ್ಬೋದು ನಾನು ನೋಡಿದ್ದೀನಿ. ಬಟ್ ಹೆವಿ ಟಾಕ್ಸಿಕ್ ಆಗಿರೋದಂದರೆ ಡಿ ವಿ ಮತ್ತು ಟಿಪಿಕಲ್ ಕನ್ನಡಿಗ, ಮತ್ತು ಕಿತ್ತಾಡಿ ಕಿರಣ್ ಮತ್ತು ಗೌತಮ್ ನಾಯ್ಡು. ಇದು ನನ್ನ ಪ್ರಕಾರ ಸರಿಯಾಗಲ್ಲ. ಯಾಕಂದರೆ ಇದರಲ್ಲಿ ಸೋಷಿಯಲ್ ಮೀಡಿಯಾದ ಮಾತಾಡೋಷ್ಟು ಅದು ಇದಲ್ಲ, ನಾರ್ಮಲಾಗಿ ಬಗೆಹರಿಸ್ಬೋದಿತ್ತು ಅವರೇ. ನಾನು ಲಾಸ್ಟು ಸರಿ ಹೋಯಿತು, ಎಲ್ಲ ಕರೆಕ್ಟಾಗಿತ್ತು ಅಂದರೆ ಮಾತಾಡಿ ಏನೋ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ನೋಡುವಾಗ ನಮ್ಮ ಕಿತ್ತಾಡಿ ಕಿರಣ್ ಬಂದು ಅಂದರೆ ಡ್ರೈವ್ ಹೋಗಿದ್ರು, ಲಾಂಗ್ ಡ್ರೈವ್, ಅಲ್ಲಿಂದ ಬಂದು ಅದ್ರ ಬಗ್ಗೆ ಮಾತಾಡಿದರು. ಬಟ್ ಯಾರು ತಪ್ಪು ಯಾರು ಸರಿ ಅಂತ ನಾನು ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ನನ್ನ ಪ್ರಕಾರ ಅದು ಯಾರೆಲ್ಲ ಇದು ಇನ್ವಾಲ್ವ್ ಆಗಿದ್ದಾರೆ ಅವ್ರದ್ದೆಲ್ಲ ತಪ್ಪಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋಷ್ಟು ಅದು ಸರಿಯಲ್ಲ ಅಂತ ಆಗ್ತಾಯಿದೆ ನನಗೆ. ಅವ್ರದ್ದು ಒಂದು ಇಮೇಜ್ ಹಾಳಾಗುತ್ತೆ, ಅಂದರೆ ಅವ್ರದ್ದು ಏನು ಹೆಸರಿದೆ ಅದು ಹಾಳಾಗುತ್ತೆ. ಯಾರೆಲ್ಲಿದ್ದಾರೆ ಎಲ್ಲರೂ ಹಾಳಾಗುತ್ತೆ. ಅವನು ಸಾರಿ ಇವನು ತಪ್ಪು, ಅವನು ಸಾರಿ ಇವನು ತಪ್ಪು ಅಂತ ಹೇಳ್ತಿಲ್ಲ. ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ನಾನು ಕೂಡ ಕನ್ನಡ ಮೋಟೋ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಇದ್ರ ಬಗ್ಗೆ ಮಾತಾಡೋಣ ಅಂತ. ನಾನು ಸ್ಟಾರ್ಟಿಂಗು ಸಬ್ಸ್ಕ್ರೈಬ್ ಮಾಡಿದಂದರೆ ನಾನು ಸಬ್ಸ್ಕ್ರೈಬ್ ಮಾಡಿ ಅವ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಸ್ಟಾರ್ಟಿಂಗ್ ಸಬ್ಸ್ಕ್ರೈಬ್ ಮಾಡಿದಂದರೆ ಡಿ ವಿ ಆಮೇಲೆ ಟ್ರಿಬಲ್ ರಶ್, ಆಮೇಲೆ ನಾನು ಕಿತ್ತಾಡಿ ಕಿರಣ್ ಸಬ್ಸ್ಕ್ರೈಬ್ ಮಾಡಿದೆ. ಯಾಕಂದರೆ ಬ್ಲಾಗ್ ತುಂಬ ಇಷ್ಟ ಆಗುತ್ತೆ. ಇವಾಗ ಈ ವಿಷಯದಲ್ಲಿ ಯಾಕೆ ಇದು ಮಾಡ್ತಿದ್ದೆ ಅಂತ ಗೊತ್ತಿಲ್ಲ ನನಗೆ. ಗೊತ್ತಾಗುತ್ತೆ ಯಾರೇ ಆಗಲಿ ರೈಸ್ ಆಗುತ್ತೆ. ಅಂದರೆ ಅವ್ರ ಬಗ್ಗೆ ಪರ್ಸ್ನಲ್ ವಿಷಯ ಬರುವಾಗ ಯಾರು ಕೂಡ ಅದು ಸಿಟ್ಟು ಬಂದೇ ಬರುತ್ತೆ, ಕಾಮನ್ ಆಗಿ ಸಿಟ್ಟು ಬಂದೇ ಬರುತ್ತೆ. ಪರ್ಸ್ನಲ್ ವಿಷಯ ಆಗಿರ್ಬೋದು. ಸೊ ಅದು ಲಿಮಿಟಲ್ಲಿ ಮಾತಾಡಿದ್ರೆ ಓಕೆ. ಅದು ಪರ್ಸ್ನಲ್ ವಿಷಯ ತಂದು ಮಾತಾಡಿದ್ರೆ ಅದು ಯಾರಿಗೆ ಕೂಡ ಸಿಟ್ಟು ಬರುತ್ತೆ, ನಂಗೆ ಕೂಡ ಸಿಟ್ಟು ಬರುತ್ತೆ ನಾರ್ಮಲಾಗಿ. ಗೊತ್ತಿಲ್ಲ ಇದು ಸರಿ ಆಗ್ಬೋದಾ ಇಲ್ವ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸರಿ ಹೋಗ್ಬೋದು ಅಂತ ಆಗ್ತಾ ಇದೆ ನನಗೆ, ಮತ್ತೇನು ಅಂತ ಗೊತ್ತಿಲ್ಲ. ಕನ್ನಡದಲ್ಲಿ ಇರ್ತಿರೋದು, ನಾನು ಕನ್ನಡದಲ್ಲಿ ಇವರನ್ನು ಸಬ್ಸ್ಕ್ರೈಬ್ ಮಾಡಿದೆ ಅಂತ ನಾನು ಟಿಪಿಕಲ್ ಕನ್ನಡಿಗ. ಯಾಕಂದರೆ ಅವರು ಶೈಲಿ ಇಷ್ಟ ಆಯಿತು ನನಗೆ, ಏಟಿಂಗ್ ಶೈಲಿ ಇಷ್ಟ ಆಯಿತು. ನಾನು ಡಿ ವಿ ಆರ್ನ ಯಾಕೆ ಸಬ್ಸ್ಕ್ರೈಬ್ ಮಾಡೋದಂದರೆ ಅವ್ರು ಕೊಡೋ ವಿಡಿಯೋ ಆಗಿರ್ಬೋದು ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಬೈಕ್ ಬಗ್ಗೆ ಆಗಿರ್ಬೋದು, ಆಲ್ಮೋಸ್ಟು ಸೂಪರ್ ಬೈಕನ್ನೆಲ್ಲ ಟ್ರೈ ಮಾಡಿದ್ದಾರೆ ಅವರು. ಆಲ್ಮೋಸ್ಟ್ ಎಷ್ಟು ಸೂಪರ್ ಬೈಕ್ ಇದೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದಾರೆ. ಕೆಲವೊಂದು ಇರ್ಬೋದು, ನನಗೆ ಗೊತ್ತಿಲ್ಲ ಎಷ್ಟು, ಅವ್ರು ತಂದ ಮೇಲೆ ಗೊತ್ತಾಗುತ್ತೆ. ಓಕೆ ಈ ಥರ ಸೂಪರ್ ಬೈಕ್ ಇದೆ, ಈ ಥರ ಸೂಪರ್ ಬೈಕ್ ಇಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ನನಗೆ ಗೊತ್ತಾಯಿತು. ಟ್ರಿಬಲ್ ರಶ್ ಅವರು ಅಂದರೆ ಅವರು ಟಾಪ್ ಸ್ಪೀಡ್ ನಂಗೆ ತುಂಬ ಇಷ್ಟ ಆಯಿತು. ಹೆಂಗಾದರೂ ಎಂಡ್ ಮಾಡ್ತಾರೆ ಅವರು. BMW S1000 ಆಗಿರ್ಬೋದು, 320 ಎಂಡ್ ಮಾಡ್ತಾರೆ. ಎಲ್ಲ ಬೈಕು ಎಷ್ಟು ಟಾಪ್ ಸ್ಪೀಡು ಇದೆ ಎಲ್ಲ ಚೆಕ್ ಮಾಡ್ತಾರೆ. ಅದು ನನಗೆ ಎಷ್ಟು ತುಂಬ ಇಷ್ಟ ಆಯಿತು. ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಮತ್ತು ಕಿತ್ತಾಡಿ ಕಿರಣ್ ಲೈಕ್ ಆಯ್ತಂದರೆ ಒಂದು ನಾರ್ಮಲಾಗಿ ನಾನು ತುಂಬ ರಿಚ್ ಪರ್ಸನ್ ಅಲ್ಲ. ನಾರ್ಮಲಾಗಿ ಬಂದು ಒಂದು ಹೆಸರು ಗಳಿಸ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ.
ಮತ್ತು ನನಗೆ ಶೈಲಿ ತುಂಬ ಇಷ್ಟ ಆಯಿತು. ಮತ್ತು ಕೊಡೋ ವೀಡಿಯೋ ಕೂಡ ಕಂಟೆಂಟ್ ಆಗಿರ್ಬೋದು ತುಂಬ ಇಷ್ಟ ಆಯಿತು. ಒಂದೊಂದು ಪ್ಲೇಸ್ ಹೋಗ್ತಾರೆ ಬ್ಲಾಗ್ ಮಾಡ್ತಾ, ಅದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಟಿಪಿಕಲ್ ಕನ್ನಡಿಗೆ ಯಾಕೆ ಇಷ್ಟ ಆಯ್ತು ಅಂದರೆ ಅವ್ರು ಮಾಡೋ ಏಟಿಂಗ್ ಆಗಿರ್ಬೋದು, ನನಗೆ ತುಂಬ ಇಷ್ಟ ಆಯ್ತು. ಮಾಡೋ ಏಟಿಂಗ್ ಅಂದರೆ ಯಪ್ಪ ಸೂಪರ್ ಏಟಿಂಗ್ ಮಾತ್ರ ಅವ್ರದ್ದು. ಏಟಿಂಗ್ ಆಗಿರ್ಬೋದು, ಅವ್ರ ಬೇಸ್ ವಾಯ್ಸು ಕೂಡ ತುಂಬ ಚೆನ್ನಾಗಿದೆ. ಅದಕ್ಕಾಗಿ ಮತ್ತೊಬ್ಬರು ಗೌತಮ್ ನಾಯ್ಡು ಅವ್ರದ್ದು ವೀಡಿಯೋ ನಾನು ಡೈಲಿ ತುಂಬ ನೋಡ್ತೀನಿ. ಯಾಕಂದರೆ ಅವರು ಯಾಕೆಂದರೆ ಡೈರೆಕ್ಟಾಗಿ ಮಾತಾಡ್ತಾರೆ. ಅದು ನನಗೆ ಡೈರೆಕ್ಟಾಗಿ ಮಾತಾಡೋದು ತುಂಬ ಇಷ್ಟ ಆಗುತ್ತೆ. ಅವರು ಯಾಕೆ ಡೈರೆಕ್ಟಾಗಿ ಮಾತಾಡೋದು ಅಂದರೆ ಯಾರು ಕೂಡ ಇದು ಮಾಡಲ್ಲ. ಮತ್ತೊಬ್ಬರು ನನಗೆ ನಾನು ಮಂಗಳೂರವನಲ್ವ, ಅದಕ್ಕಾಗಿ ನನ್ನ ಒನ್ ಆಫ್ ದ ಫೇವ್ರೆಟ್ ಮೋಟೋ ವ್ಲಾಗರ್. ಸ್ಟಾರ್ಟಿಂಗ್ ನಾನು ಸಬ್ಸ್ಕ್ರೈಬ್ ಮಾಡಿರೋದು ಈ ಥರನೇ ನಾನು ಕೂಡ ಮೋಟೋ ವ್ಲಾಗರ್ ಆಗಬೇಕು ಅಂತ ಇಷ್ಟಪಟ್ಟು ನೋಡಿ ಅದೇ ಥರ ನಾನು ಮೋಟೋ ಬ್ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಶಟರ್ ಬಾಕ್ಸ್ ಫಿಲ್ಮ್ ಅಂತ. ಅವ್ರು ಯಾಕೆ ಇಷ್ಟ ಆದ್ರಂದರೆ ಯಾವ ಪ್ಲೇಸ್ ಬೇಕಾದರೂ ಹೋಗ್ತಾರೆ. ಇಂಡಿಯಾದಲ್ಲಿ ಇವಾಗ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ, ಮದುವೆ ಆದಮೇಲೆ ಇವಾಗ ಲಡಾಖೆಲ್ಲ ಹೋಗೋದು ಕಡಿಮೆ ಆಗಿದೆ ಮದುವೆ ಆದಮೇಲೆ. ಇಲ್ಲಾಂದರೆ ಪ್ರತಿ ವರ್ಷ ಹೋಗ್ತಾಯಿದ್ರು. ನಾನು ಎಲ್ಲ ವೀಡಿಯೋ ನೋಡ್ತಿದ್ದೆ. ಮತ್ತು ನಾನು ಅವಾಗ ನಂಗೆ ಸ್ಟಾರ್ಟಿಂಗ್ ಬೈಕ್ ಕೂಡ ಗೊತ್ತಿಲ್ಲ. ನಾನು ನನ್ನ ಅಣ್ಣನ ಬೈಕ್ ಓಡಿಸ್ತಾ ಇದ್ದೆ. ಆವಾಗ ಲೈಸೆನ್ಸ್ ಕೂಡ ಆಗಿಲ್ಲ, ನಾರ್ಮಲಾಗಿ ಲೋಕಲ್ ಏರಿಯಾದಲ್ಲಿ ಓಡಿಸ್ತಾ ಇದ್ದೆ. ಆವಾಗ ಆಯಾಬೂಸ ಓಡಿಸಿ ನನಗೆ ತುಂಬ ಇಷ್ಟ ಆಯಿತು. ನಾನು ಅವಾಗ ಎಷ್ಟನೇ ಕ್ಲಾಸು, ಮೇ ಬಿ ಸೆಕೆಂಡ್ PUC ಇರ್ಬೋದು. ಆವಾಗ ಸೆಕೆಂಡ್ PUC ಇರ್ಬೋದು. ಆವಾಗ ನಾನು ನೋಡಿರೋವಂಥದ್ದು ಫಸ್ಟ್ ಟೈಮ್ ನಾನು ಸೂಪರ್ ಬೈಕನ್ನು ರಿಯಲಾಗಿ ನೋಡಿರೋದು. ಯಪ್ಪ ಎಟ್ಟ ಸೌಂಡ್ ಮಾತ್ರ, ಅದು ಇವಾಗಲೂ ನನಗೆ ನೆನಪಿದೆ. ಅಷ್ಟು ನೋಡಿದೆ, ಯಾರಿವರು ಮಂಗಳೂರವರ ಅಥವಾ ಬೆಂಗಳೂರವರ ನನಗೆ ಡೌಟ್ ಆಗಿತ್ತು. ನನ್ನ ಪ್ರಕಾರ ಅದು ಮಂಗಳೂರವ್ರು ಆಗಿರ್ಲಿಕ್ಕಿಲ್ಲ, ಬೆಂಗಳೂರವರು ಯಾರು ಬಂದಿರ್ಬೋದು. ಈಗ ನೋಡುವಾಗ ಸರ್ಚ್ ಮಾಡಿದೆ ನಾನು. ಅವಾಗ ನಾನು ಮೊಬೈಲ್ ಕೂಡ ಅಷ್ಟು ಯೂಸ್ ಮಾಡ್ತಾ ಇಲ್ಲ ಅನಿಸುತ್ತೆ. ಮೊಬೈಲ್ ನಾನು ಸೆಕೆಂಡ್ PUC ಎಲ್ಲ ಆದಮೇಲೆ ಪರ್ಚೇಸ್ ಮಾಡಿರೋದು. ಆಮೇಲೆ ನೋಡಿದೆ, ಆಮೇಲೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮೋಟೋ ಬ್ಲಾಗರ್ ನಾನು ಸಬ್ಸ್ಕ್ರೈಬ್ ಮಾಡಿದ್ದೆ ಮೊದಲು, ಬೇರೆ ಬ್ಲಾಗರ್ಸನ್ನು. ಫಸ್ಟ್ ಟೈಮ್ ಮೋಟೋ ಬ್ಲಾಗರ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ಶಟರ್ ಬಾಕ್ಸ್ ಫಿಲ್ಮ್ ಅವರು. ಆಮೇಲೆ ಹೋಗ್ತಾ ಕನ್ನಡ ಕಂಟೆಂಟರ್ ಯಾರ್ಯಾರಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೆ. ನಾರ್ಮಲಾಗಿ ಯಾರಾಗಲಿ ನಾನು ಕೂಡ ಆಗಿರ್ಬೋದು, ನಾರ್ಮಲಾಗಿ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಲ್ಲ. ಕಂಟೆಂಟ್ ಇಷ್ಟ ಆಗಬೇಕು, ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾರೆ. ಸುಮ್ಮನೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ, ಅವ್ರ ಬಗ್ಗೆ ಹೇಳ್ತಿಲ್ಲ, ನಾರ್ಮಲಾಗಿ ಹೇಳ್ತಿರೋದು. ಈ ಥರ ನನ್ನ ಮೋಟೋ ಬ್ಲಾಗ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ರೀಸೆಂಟಾಗಿ ಬೈ ಮಾಡಿದೆ. ನಿಮ್ಗೆ ಗೊತ್ತಿರ್ಬೋದು ಯಾವಾಗ GoPro ಬೈ ಮಾಡಿದೆ ಅಂತ. ಮೇ ಬಿ 4-6 ಮಂತ್ ಆಗಿರ್ಬೋದು. ತುಂಬ ಕಡಿಮೆ ವೀಡಿಯೋ ಮಾಡ್ತಿದ್ದೀನಿ ಇವಾಗ. ಯಾಕಂದರೆ ಮೋಟೋ ಬ್ಲಾಗ್ ಒಂದೇ ಮಾಡಿದ್ರೆ ನಾನು ಡೈಲಿ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಆ್ಯಸ್ ಯೂಶುವಲ್ ನಾವು ರಿಚ್ ಫ್ಯಾಮಿಲಿ ಬಂದಿರೋದಲ್ಲ, ನಾರ್ಮಲಾಗಿ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು. ಕೆಲಸ ಕೂಡ ಬೇಕಾಗುತ್ತೆ, ಒಂದು ಲೈಫ್ ಎಂಜಾಯ್ ಮಾಡೋಕ್ಕೆ ಒಂದು ಮೋಟೋ ಬ್ಲಾಗ್ ಮಾಡ್ತಿದ್ದೀನಿ ಅಷ್ಟೇ. ನಾನು ಇದರಲ್ಲೇ ಮುಂದುವರಿಸಬೇಕು ಅಂತ ಹೇಳ್ತಾರೆ. ನಾನು ಜಸ್ಟ್ ನನ್ನ ಲೈಫ್ ಸ್ಟೈಲ್ ಅಂದರೆ ಯಾವ ಥರ ನಾನು ಕನ್ನಡದಲ್ಲಿ ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಕನ್ನಡ ಅಷ್ಟು ಮಾತಾಡೋಕ್ಕೆ ಬರೋಲ್ಲ. ಯಾಕಂದರೆ ಮಂಗಳೂರವರಿಗೆ ಪ್ರಾಪರ್ ಕನ್ನಡ ಮಾತಾಡ್ತಾರೆ, ಬಟ್ ನಾರ್ಮಲಾಗಿ ಮಾತಾಡುವಾಗ ತೊದಲ್ತಾರೆ. ಸೊ ಅದಕ್ಕಾಗಿ ನಾನು ಕನ್ನಡ ಮಾತಾಡಬೇಕು ಅಂತ ಕನ್ನಡಲ್ಲಿ ಮಾಡಿದೆ. ನಂಗೆ ತುಳುವಲ್ಲಿ ಮಾಡ್ಬೋದಿತ್ತು, ಬಟ್ ನನಗೆ ಕನ್ನಡದಲ್ಲಿ ನಮ್ಮ ಊರವರು ಯಾವ ಭಾಷೆ ಕೂಡ ಸಬ್ಸ್ಕ್ರೈಬ್ ಮಾಡ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಯಾವ ಭಾಷೆ ಬೇಕಾದ್ರೆ ನೀನು ಹಿಂದಿ ಮಾಡು, ಅದರಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ತಾರೆ. ಒಟ್ಟು ನಿಂಗೆ ಏನು ಆಗುತ್ತೋ ಅದು ಮಾಡು, ಇದರಲ್ಲೇ ಮಾಡಬೇಕು ಅಂತ ಏನು ಮಾಡಲ್ಲ. ಇಷ್ಟೇ ನನ್ನ ಮೋಟೋ ಬ್ಲಾಗ್ ಜರ್ನಿ. ಮತ್ತು
ನಾನು ತುಂಬ ಮಾತಾಡಿಲ್ಲ ಈ ಗಲಭೆ ಬಗ್ಗೆ. ನಮ್ಮ ಕನ್ನಡ ಮೋಟೋ ಬ್ಲಾಗರ್ ಆಗಿರ್ಬೋದು, ಅವ್ರ ಬಗ್ಗೆ ತುಂಬ ಮಾತಿಲ್ಲ. ಯಾಕಂದರೆ ಅವ್ರ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನಲ್ಲ. ಅವರ ಮನಸ್ತಾಪ ಆಗಿರ್ಬೋದು, ಏನೋ ಭಿನ್ನಾಭಿಪ್ರಾಯ ಆಗಿರ್ಬೋದು, ಅದು ನಾನೊಬ್ಬ ವ್ಯೂವರ್ಸ್ ಆಗಿ ಮಾತಾಡ್ತೀನಿ. ಯಾಕಂದರೆ ಇದು ಸರಿಯಲ್ಲ. ನಾನು ಇವ್ರ ಬಗ್ಗೆ ಯಾರೆಲ್ಲ ಅಭಿಪ್ರಾಯ ಆಗಿದೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಯಾಕಂದರೆ ನನಗೆ ಕೂಡ ಒಂದು ಬೇಜಾರಾಗುತ್ತೆ. ಯಾಕಂದರೆ ನಾನು ಸಬ್ಸ್ಕ್ರೈಬ್ ಮಾಡಿರೋಂಥ ನನ್ನ ಫೇವ್ರೇಟ್ ಮೋಟೋ ಬ್ಲಾಗರ್ ಆಗಿರುವಂಥ ಇವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಓಕೆ, ಜಗಳ ಬರುತ್ತೆ, ಅದನ್ನು ಇಲ್ಲೇ ನಿಲ್ಲಿಸಿ ಮುಂದುವರಿಬೋದು. ತುಂಬ ಹೆಸರಿದೆ ಅಲ್ವಾ. ಇದರಿಂದ ಒಂದು ಕನ್ನಡ ಮೋಟೋ ಬ್ಲಾಗರ್ಗೆ ಕನ್ನಡ ಕಂಟೆಂಟರ್ಗೆ ಸ್ವಲ್ಪ ಒಂದು ಕಪ್ಪು ಚುಕ್ಕೆ ಥರ ಆಗ್ಬೋದು. ಸರಿಯಲ್ಲ ಅಂತ ಆಗ್ತದೆ ನನ್ನ ಪ್ರಕಾರ. ಇದನ್ನು ಇಲ್ಲೇ ಅವರು ಬಿಡೋದು ಒಳ್ಳೆಯದು ನನ್ನ ಪ್ರಕಾರ. ಮತ್ತೇನು ಮಾಡ್ತಾರೋ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಮಾತಾಡ್ತಿಲ್ಲ, ಜಸ್ಟ್ ಒಂದು ನನಗೆ ಹೇಳಬೇಕು ಅಂತ ಆಗ್ತಾಯಿತ್ತು. ಅದಕ್ಕಾಗಿ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಯಾಕಂದರೆ ಇವನು ದೊಡ್ಡವನು, ಅವನು ಅದು ಇದು ಅಂತ ವಾಟ್ ರಬ್ಬಿಶ್. ಸೊ ಇದನ್ನು ಇಲ್ಲೇ ಬಿಟ್ಟು ನಾವು ಮುಂದುವರಿಯೋಣ. ಕನ್ನಡ ಏನು ಕ್ರಿಯೇಟರ್ಸ್ ಆಗಿರ್ಬೋದು, ಮೋಟೋ ಬ್ಲಾಗರ್ ಆಗಿರ್ಬೋದು, ಹೆಚ್ಚು ಬೆಳೆಯೋಣ. ಎಲ್ಲರನ್ನು ಬೆಳೆಸಿ ಇದೇ ಥರ ಸಪೋರ್ಟ್ ಮಾಡಿ. ಇಲ್ಲೇ ಮುಗಿಸ್ತಾ ಇದ್ದೀನಿ, ಅಂದರೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲವ್ ಯು, ಟೇಕ್ ಕೇರ್, ಬಾಯ್.